ಇದೇ ಏಪ್ರಿಲ್ 30ರೊಳಗೆ ಆಸ್ತಿ ತೆರಿಗೆ ಪಾವತಿಸುವವರಿಗೆ ಶೇಕಡ 5ರಷ್ಟು ರಿಯಾಯಿತಿ ನೀಡುವುದಾಗಿ ಬಿಬಿಎಂಪಿ ಸಿಹಿ ಸುದ್ದಿ ನೀಡಿದೆ. 2025-26ನೇ ಸಾಲಿನ ಸಂಪೂರ್ಣ ಆಸ್ತಿ ತೆರಿಗೆ ಏಪ್ರಿಲ್ 30ರೊಳಗೆ ಪಾವತಿಸಿದ್ರೆ ಶೇಕಡ 5 ರಿಯಾಯಿತಿ ನೀಡುವ ಭರ್ಜರಿ ಆಫರ್ ಕೂಡ ನೀಡಿದೆ. ಬಿಬಿಎಂಪಿ 2025-26ರಲ್ಲಿ 6,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸುವ ಗುರಿ ಹೊಂದಿದೆ. 2024-25ನೇ ಸಾಲಿನಲ್ಲಿ ಬರೋಬ್ಬರಿ 4,930 ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹಿಸಿತ್ತು. ಇದು 2023-24ರಲ್ಲಿ ಸಂಗ್ರಹವಾಗಿದ್ದ 3,918 ಕೋಟಿಗಿಂತ ಸರಿಸುಮಾರು ಶೇಕಡ 25ರಷ್ಟು ಹೆಚ್ಚಳವಾಗಿತ್ತು. ಆ ಮೂಲಕ ಬಿಬಿಎಂಪಿ 2024-25ನೇ ಆರ್ಥಿಕ ವರ್ಷದಲ್ಲಿ ಶೇಕಡ 94ರಷ್ಟು ಆದಾಯ ಗುರಿ ಸಾಧಿಸಿತ್ತು. ಬಿಬಿಎಂಪಿಯ 8 ವಲಯಗಳ ಪೈಕಿ ಯಲಹಂಕ 464.66 ಕೋಟಿ ರೂಪಾಯಿ ಸಂಗ್ರಹಿಸುವ ಮೂಲಕ ನಿಗದಿತ ಗುರಿಗಿಂತ 19 ಕೋಟಿ ರೂಪಾಯಿ ಹೆಚ್ಚು ತೆರಿಗೆ ಸಂಗ್ರಹಿಸಿತ್ತು. ಅದೇ ರೀತಿಯಾಗಿ ಮಹದೇವಪುರ 1,310.58 ಕೋಟಿ ರೂಪಾಯಿ ಸಂಗ್ರಹಿಸಿತ್ತು. ಆ ಮೂಲಕ ಯಲಹಂಕ ಮತ್ತು ಮಹದೇವಪುರ ಹೆಚ್ಚು ತೆರಿಗೆ ಸಂಗ್ರಹಿಸಿದ ವಲಯಗಳಾಗಿವೆ.